ಫ್ರಿಜ್ ಇಲ್ಲ, ವಿದ್ಯುತ್ ಇಲ್ಲ, ಆದರೂ ಈ ಮಣ್ಣಿನ ಪಾತ್ರೆಯ ನೀರು ಯಾಕೆ ತಂಪಾಗಿರುತ್ತೆ? ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಗ್ರಾಮಗಳಲ್ಲಿ ಎಲ್ಲ ಮನೆಗಳಲ್ಲೂ ಸಹ ಒಂದು ಕಾಲದಲ್ಲಿ ಈ ಮಣ್ಣಿನ ಪಾತ್ರೆ ಇದ್ದೇ ಇರುತ್ತಿತ್ತು. ಬಿಸಿಲಿನ ಮಧ್ಯಾಹ್ನವೂ ಕೂಡ ಇದರಲ್ಲಿ ನೀರು ತಂಪು ಕೊಡ್ತಿತ್ತು. ಹಿರಿಯವರು ಹೇಳುತ್ತಿದ್ದರು, ಮಣ್ಣಿಗೆ ತಂಪು ಶಕ್ತಿ ಇದೆ ಅಂತ. ಆದರೆ ಇದಕ್ಕೆ ವಿಜ್ಞಾನ ಕಾರಣ ಇದೆಯಾ? ಸ್ನೇಹಿತರೆ, ಈ ಮಣ್ಣಿನ ಪಾತ್ರೆಯಲ್ಲಿ ಇಷ್ಟು ತಂಪಾಗಿರಲು ಕಾರಣವೇನು ಅಂತ ನೋಡೋದಾದ್ರೆ, ಮಣ್ಣಿನ ಪಾತ್ರೆಯ ಒಳಗೆ ಚಿಕ್ಕ ಚಿಕ್ಕ ರಂಧ್ರಗಳು ಇರುತ್ತವೆ. ನೀರು ಆ ರಂಧ್ರಗಳಿಂದ ಬಹಳ ಸ್ವಲ್ಪ ಹೊರಗೆ ಬರುತ್ತೆ. ಹೊರಗೆ ಬಂದ ನೀರು ಗಾಳಿಯಲ್ಲಿ ಒಣಗುವಾಗ ತಾಪಮಾನವನ್ನ ತನ್ನ ಜೊತೆಗೆ ತೆಗೆದುಕೊಂಡು ಹೋಗುತ್ತೆ. ಇದನ್ನೇ ವಿಜ್ಞಾನದಲ್ಲಿ ಆವಿಕಾರಣದಿಂದ ತಂಪಾಗುವಿಕೆ ಅಂತ ಕರೀತಾರೆ. ಸ್ನೇಹಿತರೆ, ಇದು ಇನ್ನೂ ಸುಲಭವಾಗಿ ಅರ್ಥ ಆಗಬೇಕು ಅಂತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಾವು ಬೆವರುತ್ತಿದ್ದಾಗ ದೇಹ ತಂಪಾಗುತ್ತಲ್ಲ, ಅದೇ ಪ್ರಕ್ರಿಯೆ ಈ ಮಣ್ಣಿನ ಪಾತ್ರೆಯಲ್ಲೂ ಸಹ ನಡೆಯುತ್ತೆ. ಸ್ನೇಹಿತರೆ, ಪ್ಲಾಸ್ಟಿಕ್ ಬಾಟಲ್ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಯಾಕೆ ನೀರು ತಂಪಾಗಿರಲ್ಲ ಅಂತ ನೋಡೋದಾದ್ರೆ, ಪ್ಲಾಸ್ಟಿಕ್ ಬಾಟಲ್ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಈ ರಂಧ್ರಗಳು ಇರಲ್ಲ, ಅದಕ್ಕಾಗಿ ನೀರು ತಂಪಾಗಿರಲ್ಲ. ವಿಜ್ಞಾನ ಅನ್ನೋದು ಹೊಸದಲ್ಲ, ನಮ್ಮ ಜೀವನದಲ್ಲೇ ಇತ್ತು. ಇದು ಭ್ರಮೆ ಅಲ್ಲ, ಇದು ನಿಸರ್ಗದ ವಿಜ್ಞಾನ. ಈ ಮಾಹಿತಿ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲೂ ಸಹ ಮಣ್ಣಿನ ಪಾತ್ರೆ ಇದೆಯಾ? ಕಮೆಂಟ್ ಮಾಡಿ. ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.